ಸೊ ನೀವು ಕೂಡ ಡಿಗ್ರಿ ಮಾಡ್ತಿದ್ರೆ ಈ ಒಂದು 5 ಥಿಂಗ್ಸ್ ಅನ್ನ ಇಗ್ನೋರ್ ಮಾಡಲೇಬೇಡಿ. ಫಸ್ಟ್ ಒನ್, ಕಮ್ಯುನಿಕೇಶನ್ ಸ್ಕಿಲ್. ಪರ್ಫೆಕ್ಟ್ ಇಂಗ್ಲಿಷ್ ಬೇಡ, ಆದ್ರೆ ಕಮ್ಯುನಿಕೇಟಿವ್ ಇಂಗ್ಲಿಷ್ ಅನ್ನ ಕಲಿಯೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕೆಂಡ್ ಒನ್, ನ್ಯೂ ಪೀಪಲ್ ಅನ್ನ ಮೀಟ್ ಆಗೋದು. ಅಂದ್ರೆ ಫ್ರೆಂಡ್ಸ್ ಸರ್ಕಲ್ ಗೆ ಮಾತ್ರ ಸೀಮಿತವಾಗಿರೋದಲ್ಲ, ಬೇರೆ ಫ್ರೆಂಡ್ಸ್ ಸರ್ಕಲ್ ಅನ್ನ ಅಥವಾ ಬೇರೆ ಜನರನ್ನ ಕೂಡ ಮೀಟ್ ಆಗುವಂತಹದ್ದು. ಥರ್ಡ್ ಒನ್, ಮನಿ ಬೇಸಿಕ್ಸ್ ಬಗ್ಗೆ ಕಲ್ತ್ಕೊಳ್ಳೋದು. ಸೇವಿಂಗ್ಸ್, SIP, ಆಮೇಲೆ ಇನ್ವೆಸ್ಟ್ಮೆಂಟ್, ಇದರ ಬಗ್ಗೆ ಸ್ವಲ್ಪ ನಾಲೆಜ್ ಅನ್ನ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಫೋರ್ತ್ ಒನ್, ಒಂದು ರಿಯಲ್ ಸ್ಕಿಲ್ ಅನ್ನ ಬೆಳೆಸ್ಕೊಳ್ಳೋದು. ಲೈಕ್ ಏನು ನೀವು ಡಿಗ್ರಿಯಲ್ಲಿ ಕಲ್ತೀರಾ ಅದಕ್ಕಿಂತ ಹೊರಗಡೆ ಯಾವುದೋ ಒಂದು ಸಿಲೆಬಸ್ ನ ಔಟ್ ಆಫ್ ದಿ ಸಿಲೆಬಸ್ ಸ್ಕಿಲ್ ಅನ್ನ ಕಲ್ತ್ಕೊಳ್ಳೋದು. ಲೈಕ್ ಎಕ್ಸೆಲ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಕಮ್ಯುನಿಕೇಶನ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್, ಈ ತರ ಒಂದು ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಳ್ಳೋದು. ಫಿಫ್ತ್ ಒನ್, ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಯಾಕಂದ್ರೆ ಎಲ್ಲರೂ ಡಿಗ್ರಿಗೆ ಸ್ಟಾರ್ಟಿಂಗ್ ಇರುವಾಗ ಇನ್ನೂ ಸಹ 3 ವರ್ಷ ಇದೆ ಥಿಂಕ್ ಮಾಡೋಕೆ ಅಂತ ಅನ್ಕೊಳ್ತಾರೆ. ಆದ್ರೆ ಅದು ದೊಡ್ಡ ತಪ್ಪು. ಟೈಮ್ ಅನ್ನ ವೇಸ್ಟ್ ಮಾಡೋದು ಒಂದು ದೊಡ್ಡ ತಪ್ಪು. ಇದನ್ನ ಇಗ್ನೋರ್ ಮಾಡಲೇಬೇಡಿ. ನೀವು ಕೂಡ ಡಿಗ್ರಿ ಮಾಡ್ತಿದ್ರೆ ಇದರಲ್ಲಿ ಯಾವ ಒಂದು ತಪ್ಪನ್ನ ನೀವು ಫಿಕ್ಸ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ 2020ರಲ್ಲಿ ಸ್ಟೂಡೆಂಟ್ಸ್ ಗಳು ಕಲಿಬೇಕಾದಂತಹ 10 ಹೈ ಡಿಮಾಂಡ್ ಸ್ಕಿಲ್ ಗಳ ಬಗ್ಗೆ ಒಂದು ಫ್ರೀ PDF ಅನ್ನ ಮಾಡಿದ್ದೇನೆ. ಈ ಒಂದು ಫ್ರೀ PDF ನಿಮಗೆ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ PDF ಅಂತ ಕಮೆಂಟ್ ಮಾಡಿ, ಫಾಲೋ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಇಲ್ಲಾಂದ್ರೆ DM ಗೆ PDF ಬರಲ್ಲ. ನಮಸ್ಕಾರ.